ವೆಲ್ಕಮ್ ಬ್ಯಾಕ್ ಟು ಕೃತೀಸ್ ಯೂಟ್ಯೂಬ್ ಚಾನಲ್. ಆ್ಯಂಡ್ 4:30ಗೆ ಎದ್ದಿದ್ದೀನಿ. ಅಲ್ಲಿ ಮಾರ್ನಿಂಗ್ 4:30ಗೆ ಎದ್ದು ಕುತ್ಕೊಂಡಿದ್ದೀನಿ. ನಿದ್ದೆ ಬರ್ತಾ ಇಲ್ಲ. ಬಿಕಾಸ್ ಒಂದು 2-3 ದಿನದಿಂದ ಸ್ವಲ್ಪ ಮೈಂಡೆಲ್ಲ ಅಪ್ಸೆಟ್ ಆಗಿಬಿಟ್ಟಿದೆ. ಯಾವ ಕೆಲಸದ ಮೇಲೂ ಮೂಡಿಲ್ಲ, ಏನೂ ಇಲ್ಲ. ಸೊ ಹಂಗೆ ಇದ್ದರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಈಗ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ವ್ಲಾಗ್ ಮಾಡೋಣ ಅಂತ. ಆ್ಯಂಡ್ ಯಾಕೆ ಏನು ಅಂತ ಕೂಡ ಹೇಳ್ತೀನಿ. ಆ್ಯಂಡ್ ಫಸ್ಟು ತಲೆಗೆ ಎಣ್ಣೆ ಇಕ್ಕೊಬೇಕು. ಸೊ ಎಣ್ಣೆ ಇಕ್ಕೊಂಡು ಮಾತಾಡೋಣ. ತಲೆಗೆ ಎಣ್ಣೆ ಇಟ್ಕೊಳ್ಳೋಣ ಅಂದ್ಬಿಟ್ಟು ಎಣ್ಣೆ ಕೂಡ ತಂದು ಇಟ್ಕೊಳ್ತಿದ್ದೀನಿ. ವ್ಲಾಗ್ ಮಾಡಿಕೊಂಡು ಎಣ್ಣೆ ಇಟ್ಕೊಂಡು ಆರಾಮಾಗೆ ಮಾತಾಡೋಣ ಅಂತ. ಅಷ್ಟು ಬೇಗ 4:30 ಅಲ್ಲಿ ಮಾರ್ನಿಂಗ್ ನಾನೇ ಅನಿಸುತ್ತೆ ಎಣ್ಣೆ ಎಲ್ಲ ಇಟ್ಕೊಂಡು ಈ ಥರ ಎಲ್ಲ ಮಾಡ್ಕೊಳ್ಳೋದು. ಬಟ್ ನಿದ್ದೆ ಬರಲಿಲ್ಲ. ಸ್ವಲ್ಪ ಆ್ಯಕ್ಟಿವ್ ಆಗಿರಬೇಕು ಅಂದ್ಬಿಟ್ಟು 4:50ಗೆ ಎದ್ದುಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ತಲೆಗೆ ಸ್ವಲ್ಪ ಕೇರ್ ಮಾಡ್ಕೊಳ್ಳೋಣ. ಈ ನಡುವೆ ಒಂದು ಸ್ವಲ್ಪ ಮೈಂಡೆಲ್ಲ ಬೇರೆ ಕಡೆ ಇರೋದ್ರಿಂದ ಸ್ವಲ್ಪ ಹೇರ್ ಕೇರ್ ಏನೂ ಮಾಡ್ಕೊಂಡಿಲ್ಲ. ತಲೆಗೆ ಎಣ್ಣೆ ಹಚ್ಚಿದೆ. ಈ ನಡುವೆ ಕೂದಲೆಲ್ಲ ಒಂದು ಸ್ವಲ್ಪ ಡ್ರೈ ಆಗಿಬಿಟ್ಟಿದೆ. ಸೊ ಫಸ್ಟ್ ಎಣ್ಣೆ ಇಟ್ಕೊಂಡು ಫ್ರೆಶ್ಶಾಗಿ ಸ್ನಾನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪ ಹೆಂಗೂ ಎದ್ದಿದ್ನಲ್ವಾ, ಆಯಿತು ಎಣ್ಣೆ ಇಟ್ಕೊಂಡು ವ್ಲಾಗ್ ಕೂಡ ಮಾಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಆರಾಮಾಗೆ ಕೆಳಗಡೆ ಕೂತ್ಕೊಂಡು ನೆಮ್ಮದಿಯಿಂದ ಎಣ್ಣೆ ಇಟ್ಕೊಂಡು ಮಸಾಜ್ ಮಾಡ್ಕೊತೀನಿ. ಆ್ಯಂಡ್ ನಾನು ತಲೆಗೆ ಅಪ್ಲೈ ಮಾಡೋದು 4 ಥರದ ಎಣ್ಣೆನ ಮಿಕ್ಸ್ ಮಾಡಿ ಹಚ್ಕೊತೀನಿ. ಆಲ್ಮೋಸ್ಟ್ ಅಲ್ಲೊಂದು 4-5 ಇಯರ್ಸಿಂದ ಹಚ್ತಿದ್ದೀನಿ. ನಾನು ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಹಚ್ಕೊಳ್ಳೋ ಅದರಿಂದ ನನಗೆ ಉದ್ದ ಬೆಳೆದಿದೆ ಅಂತ ಹೇಳೋಕ್ಕಾಗಲ್ಲ. ಬಟ್ ನಾನು ವೀಕ್ಲಿ ಒನ್ಸ್ ಇಲ್ಲ ಟ್ವೈಸ್ ಹಚ್ಕೊಂಡ್ರೂ ಸಾಕು, ಏರ್ ಫಾಲ್ ಕಮ್ಮಿ ಆಗುತ್ತೆ. ಸೊ ನಾನು ಅದನ್ನು ಬ್ರೇಕ್ ಮಾಡಿದೆ. ಒಂದು ಸರಿ ಒಂದು ಪುಟಾಣಿ ಬೌಲ್ಗೆ ಹಾಕಿ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಒಂದು 3-4 ಟೈಮ್ಸ್ ಯೂಸ್ ಮಾಡ್ಬೋದು. ಸಮ್ಟೈಮ್ಸ್ ಏನು ಮಾಡ್ತೀನಿ, ನೈಟಲ್ಲಿ ಇಟ್ಕೊಳ್ತೀನಿ. ನೈಟ್ ಮಲಗೋವಾಗ ಇಟ್ಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೊಂಡು ಮಲ್ಕೊತೀನಿ. ಆ್ಯಂಡ್ ಸಮ್ಟೈಮ್ಸ್ ಏನು ಮಾಡ್ತೀನಿ, ಬೆಳಗ್ಗೆ ಎದ್ದು ಒಂದು ಸ್ನಾನ ಮಾಡೋಕ್ಕೆ ಮುಂಚೆ 1 ಅವರ್ ಮುಂಚೆ ಕ್ಲೀನಾಗಿ ಇಟ್ಕೊಂಡು, ಜಾಸ್ತಿ ಇಟ್ಕೊಳ್ಳಲ್ಲ, ಸ್ವಲ್ಪ ಇಟ್ಕೊಂಡು ಸ್ನಾನ ಮಾಡ್ಕೊಳ್ತೀನಿ. ಇವಾಗೂ ಸ್ನಾನಕ್ಕೆ ಹೋಗಬೇಕು. ಸೊ ಒಂದು 1/2 ಅವರ್ ಆದರೂ ಬಿಡ್ತೀನಿ ಇಟ್ಕೊಂಡು. ಆ್ಯಂಡ್ ಇದು ನಾನು ಮಸಾಜ್ ಮಾಡ್ಕೊಳ್ಳೋಂಥ ಆಯಿಲ್. ಎಲ್ಲ ಮಿಕ್ಸಿಂಗ್ ಇದೆ. ಏನು ವಿಷಯ ಅಂದರೆ, ನೆನ್ನೆ ಅಲ್ಲ, ನೆನ್ನೆನೇ
ಮಧ್ಯಾಹ್ನ ಆಫ್ಟರ್ನೂನು ಮಕ್ಕಳೆಲ್ಲ ಮಲಗಿ ಎದ್ದರು ಮಂಚದ ಮೇಲೆ ಆಟ ಆಡ್ಕೊಳ್ತಿದ್ರು. ನಾನು ಅವ್ರು ಮಲ್ಕೊಂಡಾಗ ಮಲ್ಕೊಂಡಿಲ್ಲ. ಅವರು ಎದ್ದು ಆಡ್ಕೊಳ್ಳೋವಾಗ ನನಗೊಂದು ಸ್ವಲ್ಪ ನಿದ್ದೆ ಬರ್ತಿತ್ತು. ಸೊ ಸುಮ್ಮನೆ ಮಂಚದ ಮೇಲೆ ಮಕ್ಕಳು ಆಟ ಆಡ್ತಿದ್ದಾರೆ ಅಂದ್ಬಿಟ್ಟು ಸುಮ್ಮನೆ ಕಣ್ಮುಚ್ಚಿದ್ದೆ. ಫುಲ್ ನಿದ್ದೆನೂ ಮಾಡಿಲ್ಲ. ಕಣ್ಮುಚ್ಚಿದ್ದೀನಿ. ದಿಮ್ಮ ಪಕ್ಕ ಇಟ್ಟಿದ್ದೀನಿ ಫೋನು. ನನ್ನ ಚಾರು ಇದ್ದಾಳಲ್ವ, ನಮ್ಮ ಚಾರು ಎತ್ಕೊಂಡು ಪಾಸ್ವರ್ಡ್ ಟ್ರೈ ಮಾಡಿದ್ದಾಳೆ. ಏನೇನೋ ಒತ್ತಿದ್ದಾಳೆ. ತುಂಬ ಸರಿ ಒತ್ತಿರೋದ್ರಿಂದ ಅದು ಲಾಕ್ ಆಗಿಬಿಟ್ಟಿದೆ. ಏನು ಮಾಡೋದು, ಲಾಕ್ ಆಗಿಬಿಟ್ಟಿದೆ. ಮತ್ತು ನಾನು ಇಸ್ಕೊಂಡು ನೋಡಿದೆ, ಯಾಕಿದು ಹಿಂಗೆ ಆಗ್ತಿದ್ದಲ್ಲ ಅಂತ. ಚಾರು ಕೈಲಿತ್ತಲ್ಲ ಫೋನು, ಇವಳೇನೋ ಒತ್ತಿದ್ದಾಳೆ, ಅದಕ್ಕೆ ಲಾಕ್ ಆಗಿರೋದು ಅಂತ ಅಂದ್ಕೊಂಡೆ. ಮತ್ತೇನಾಯಿತು, ನಾನು ಲಾಕ್ ಓಪನ್ ಆಗಲಿಲ್ಲ. ಮತ್ತು ರೀಸ್ಟಾರ್ಟ್ ಎಲ್ಲ ಕೊಟ್ಟೆ. ಸೊ ರೀಸ್ಟಾರ್ಟ್ ಕೊಟ್ಟಿದ ತಕ್ಷಣ ಅದರಲ್ಲಿರೋಂತಹ ಸ್ಟೋರೇಜು, ಕಾಂಟ್ಯಾಕ್ಟ್ಸು, ಡೇಟಾ ಫುಲ್ ಎಲ್ಲ ಕ್ಲಿಯರ್ ಆಗಿಬಿಟ್ಟಿದೆ. ಒಂದೇ ಒಂದು GB ಇಲ್ಲ, ಏನೂ ಇಲ್ಲ ಬಿಡಿ. ಒಂದು ಸಿಂಗಲ್ ಫೋಟೋ ಕೂಡ ಇಲ್ಲ. ಒಂಥರ ಹೆಂಗೆ ಅಂದರೆ ಅಪ್ಸೆಟ್ ಆಗಿಬಿಡ್ತು. ಎಷ್ಟೊಂದು ವ್ಲಾಗ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಗೊತ್ತಾ. 7 ವ್ಲಾಗ್ಸ್ ಮಾಡಿದ್ದೆ. 7ನಲ್ಲಿ 2ನ ಎಡಿಟ್ ಮಾಡಿ ಇಟ್ಟಿದ್ದೆ, ಇನ್ನೇನು ಅಪ್ಲೋಡ್ ಮಾಡಬೇಕಿತ್ತು. ಇನ್ನು 6 ವ್ಲಾಗ್ಸನ್ನ ಎಡಿಟ್ ಮಾಡಿರಲಿಲ್ಲ. ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಹಿಂಗಾಗೋಯ್ತಾ. ನಾನು 2 ವ್ಲಾಗ್ಸ್ ಎಡಿಟ್ ಮಾಡಿದ್ನಲ್ಲ, ಆ 2 ವ್ಲಾಗ್ಸನ್ನ ಎಡಿಟ್ ಮಾಡೋಕ್ಕೆ 3 hours ಸ್ಪೆಂಡ್ ಮಾಡಿದ್ದೀನಿ. ಎಷ್ಟು ಬೇಜಾರಾಗೋಯ್ತು ಅಂದರೆ ತುಂಬ ಬೇಜಾರಾಗೋಯ್ತು. ಮಾಡಿರೋದು ಮಗು, ಅವಳನ್ನೇನು ಮಾತಾಡೋಂಗಿಲ್ಲ, ಬಿಡೋಂಗಿಲ್ಲ, ಹೊಡೆಯೋಂಗಿಲ್ಲ, ನನ್ನ ಫ್ರಸ್ಟ್ರೇಷನನ್ನು ಆಚೆ ಹಾಕೋಂಗಿಲ್ಲ. ಫುಲ್ ಅಳು ಬಂದ್ಬಿಡ್ತು. ಫಸ್ಟೇ ಒಂಥರ ಅಳು ನನಗೆ ತುದಿ ಕಣ್ಣಲ್ಲಿರುತ್ತೆ. ಒಂಚೂರು ಬೇಜಾರಾದರೂ ಅಳು ಬರುತ್ತೆ. ಅಂಥದ್ದು ನಾನು ಇಷ್ಟಪಟ್ಟು ಮಾಡಿರೋಂಥ ವ್ಲಾಗ್ಸು. ಇಷ್ಟಪಟ್ಟು ಅದಕ್ಕೆ ಅಂತ ಟೈಮ್ ಕೊಟ್ಟು ಮಾಡಿರೋದು. ಹಂಗಾಗೋಯ್ತಾ. ಸಿಕ್ಕಾಪಟ್ಟೆ ಬೇಜಾರಾಯಿತು. ಮತ್ತೇನು ಮಾಡೋದು, ಒಂಚೂರು ಅಳು ಬಂತು. ಅಳಿದೆ. ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಹೇಳಿದೆ, ರೀ ಹಿಂಗೆ ಆಗೋಗಿದೆ ಅಂತ. ಅಯ್ಯೋ ಏನು ಮಾಡೋಕ್ಕಾಗುತ್ತೆ ಬಿಡು, ಮಗು ಗೊತ್ತಿರಲ್ಲ ಅಂದರು. ನನಗೂ ಅಂಡರ್ಸ್ಟ್ಯಾಂಡ್. ನಾನು ಅವಳನ್ನು ಏನೂ ಬೈಲಿಲ್ಲ, ಯಾಕೆ ಚಾರು ಹಿಂಗೆ ಮಾಡಿಬಿಟ್ಟೆ ಅಂದೆ. ಅವಳನ್ನೇನು ಮಾತಾಡೋಂಗೂ ಇಲ್ಲ. ಪಾಪ ಅವಳಿಗೂ ಗೊತ್ತಿಲ್ಲ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಇನ್ನು ಎಳೆ ಮಗು. ಆ್ಯಂಡ್ ಅವ್ರ ಹತ್ರ ಅಳ್ಕೊಂಡು ಹೇಳಿದ್ನ, ಹೋಗಲಿ ಬಿಡು ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡ್ಕೊ, ಏನೂ ಮಾಡೋಕ್ಕಾಗಲ್ಲ ಅಂತಂದರು. ಮತ್ತು ಸಾಯಂಕಾಲ ಬಂದು ಪಾಪ ಮೊಬೈಲ್ ಶಾಪ್ ಹತ್ರ ಎಲ್ಲ ಕರ್ಕೊಂಡೋಗಿ ಅವ್ರನ್ನ ಎಲ್ಲ ವಿಚಾರಿಸಿ ಈ ಥರ ಸ್ಟೋರೇಜ್ ರಿಕವರ್ ಮಾಡ್ಕೋಬೋದಾ ಏನು ಅಂತ ಎಲ್ಲ ನೋಡಿದ್ರು. ಇಲ್ಲ, ಅದು ಡೇಟಾ ಆಗಲ್ಲ ಅಂತ ಹೇಳಿದ್ರು, ಅದು ಪಾಸಿಬಲ್ ಇಲ್ಲ ಅಂದರು. ನಾನೇನು ಮಾಡಿದ್ದೀನಿ, ಅದು ಲಾಕ್ ಆಗಿದ ತಕ್ಷಣ ಮತ್ತೆ ರೀಸ್ಟಾರ್ಟ್ ಮಾಡುವಾಗ ಹೊಸ್ದಾಗಿ ಆ್ಯಪಲ್ ID ಎಲ್ಲ ಕೊಟ್ಬಿಟ್ಟಿದ್ದೀನಿ. ಹಳೇದೇ ಕೊಟ್ಟಿದ್ದೀನಿ ಅಂದರೂ ರೀಸ್ಟಾರ್ಟ್ ಮಾಡಿರೋದ್ರಿಂದ ಫುಲ್ ಗಾನ್. ನನ್ನ ಅದೃಷ್ಟ ಏನು ಅಂತಂದರೆ, ನಾನು ಈ ರೀಸೆಂಟಾಗೆ ಒಂದು 20-30 ಡೇಸಿಂದ ಮಾಡಿರೋದು ಮಾತ್ರ ಅದರಲ್ಲಿದೆ. ಅದಕ್ಕೆ ಮುಂಚೆಯಿಂದ ಮಾಡಿರೋಂಥ ವ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ. ಆ್ಯಂಡ್ ಫೋಟೋಸು, ನನ್ನ ಹತ್ರ ಮಕ್ಕಳ ಮೆಮೊರೀಸ್ ಏನೇನಿತ್ತು ಅದನ್ನೆಲ್ಲ ನನ್ನ ಪುಣ್ಯ ಲ್ಯಾಪ್ಟಾಪಲ್ಲಿಗೆ ಶೇರ್ ಮಾಡಿಬಿಟ್ಟಿದ್ದೀನಿ. ಸೊ ಅದೊಂದು ಖುಷಿ. ಏನು ಅಂತಂದರೆ, ಫಸ್ಟೇ ನಾನು ಲ್ಯಾಪ್ಟಾಪ್ಗೆ ಶೇರ್ ಮಾಡೋಕ್ಕೆ ಮುಂಚೆ ಏನಾದರೂ ಈ ಥರ ಆಗಿದ್ದಿದ್ರೆ ಬರೋಂಥ ಫೋಟೋಸು, ಮೆಮೊರೀಸು ಏನೂ ಇರ್ತಾ ಇರಲಿಲ್ಲ. ಸೊ ಅದೊಂದು ಖುಷಿ ಆಯಿತು. ಬಿಡಪ್ಪ, ಅಟ್ಲೀಸ್ಟ್ ನನ್ನ ಮಕ್ಕಳ ಮೆಮೊರೀಸು, ನಾನು 2 ಮಕ್ಕಳು ಹುಟ್ಟಿದಾಗಿಂದ ತೊಗೊಂಡಿರೋಂಥ ಮೆಮೊರೀಸು ಫುಲ್ ಎಲ್ಲ ಅದರಲ್ಲಿತ್ತು. ಮತ್ತು ನನ್ನ ಮದುವೆಗೆ ಮುಂಚೆ ಕೆಲವೊಂದು ಮೆಮೊರೀಸ್ ಎಲ್ಲ ಇರ್ತಲ್ಲ, ಅದೆಲ್ಲ ಇತ್ತು. ಸೊ ಅಯ್ಯೋ ಹೋಗಲಿ ಬಿಡು, ಅಟ್ಲೀಸ್ಟ್ ಅದು ಉಳ್ಕೊಂಡಿದೆಯಲ್ಲ ಅಂತ ವ್ಲಾಗ್ಸ್ ತಾನೇ ಮಾಡ್ಕೊಳ್ಳೋಣ ಅಂತ ಹೇಳಿ ಸಮಾಧಾನ ಮಾಡಿಕೊಂಡೆ. ಅಂದರೂ ಬೇಜಾರಿತ್ತು. ಎಷ್ಟು ಕಷ್ಟಪಟ್ಟು ವ್ಲಾಗ್ಸ್ ಎಲ್ಲ ಮಾಡಿದ್ದೆ, ಎಷ್ಟು ಚೆನ್ನಾಗಿತ್ತು, ಒಳ್ಳೆ ಹೊಟ್ಟೋಯ್ತಲ್ವಾ ಅಂತೆಲ್ಲ ಬೇಜಾರಿತ್ತು. ಬಟ್ ಸ್ವಲ್ಪ ಬಿಡು, ಏನೂ ಮಾಡೋಕ್ಕಾಗಲ್ಲ ಅಂತ ಕೂಲಾಗಿದ್ದೀನಿ. ಆ್ಯಂಡ್ ಏನೋ ಮಾಡಬೇಕು ಮನೇಲಿ ಕೆಲಸ, ಅಡುಗೆ, ಮಕ್ಕಳು ನೋಡ್ಕೊಳ್ಳೋದು ಮೂಡೇ ಇಲ್ಲ ನಿನ್ನೆಯಿಂದ. ಸೊ ಸರಿ ಅಂತ ಹೇಳ್ಬಿಟ್ಟು ಇವತ್ತು
ಬೆಳಗ್ಗೆ ಎದ್ದೊಳಗೆ ಆಯಿತು ಬೇಜಾರು ಮಾಡ್ಕೊಂಡಿದ್ರೆ ಏನೂ ಬರಲ್ಲ, ಆಗೋಗಿರೋದನ್ನೆಲ್ಲ ಬಿಟ್ಟು ಮುಂದೆ ಆಗೋದನ್ನ ನೋಡೋಣ ಅಂತ ಎದ್ದು ಇವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇವತ್ತು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಆಯಿಲ್ನ ಕ್ಲೀನಾಗಿ ತಲೆಗೆಲ್ಲ ಸ್ಪ್ರೆಡ್ ಮಾಡಿಕೊಂಡು ಮಸಾಜ್ ಮಾಡ್ಕೊತೀನಿ. ಆ್ಯಂಡ್ ದಿಸ್ ಇಸ್ ಮೈ ಫೇವ್ರೆಟ್. ಮಸಾಜ್ ಎಲ್ಲ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ಇದು. ನಾನೀಗ ಮಸಾಜ್ ಮಾಡ್ಕೊತಾರೋ ಬ್ರಷ್ ಬಂದು ಇದು ಮಸಾಜರ್ ಬ್ರಷ್ ಅಂತ ಬರುತ್ತೆ. ನಾವು ಎಣ್ಣೆ ಇಟ್ಕೊಂಡು ಮಸಾಜ್ ಮಾಡ್ಕೊಳ್ಳೋಕ್ಕೆ ತುಂಬ ತುಂಬ ಚೆನ್ನಾಗಿರುತ್ತೆ. ನಾವು ಎಣ್ಣೆನ ಎಲ್ಲ ಕ್ಲೀನಾಗೆ ಸ್ಪ್ರೆಡ್ ಮಾಡಿಕೊಂಡು ಅದರಿಂದ ಮಸಾಜ್ ಮಾಡ್ಕೊತಿದ್ರೆ ಫುಲ್ ಎಲ್ಲ ಬ್ರೈನ್ ತಲೆ ಎಲ್ಲ ರಿಲ್ಯಾಕ್ಸ್ ಆದಂಗೆ ಅನಿಸ್ತಿರುತ್ತೆ. ಹೆಡ್ ಪೇಯ್ನ್ ಬರೋ ಅಂಥವ್ರಿಗೆ ಅಥವಾ ಏನಾದರೂ ಒಂದು ಸ್ವಲ್ಪ ಸ್ಟ್ರೆಸ್ ಅಂತ ಫೀಲ್ ಆಗ್ತಾ ಇದ್ದಾಗ ಈ ಮಸಾಜರ್ ಸಹಾಯದಿಂದ ಎಣ್ಣೆ ಇಟ್ಕೊಂಡು ಮಸಾಜ್ ಮಾಡ್ಕೊತಿದ್ರೆ ಒಳ್ಳೆ ಮಜಾ ಇರುತ್ತೆ ಗೊತ್ತಾ. ನನಗೆ ತುಂಬ ಇಷ್ಟ ಈ ಪ್ರಾಡಕ್ಟ್. ನಮ್ಮ ಮನೆಯವ್ರಿಗೂ ಅಷ್ಟೇ ಇದರಲ್ಲಿ ಮಸಾಜ್ ಮಾಡ್ತಿದ್ರೆ ತುಂಬ ಇಷ್ಟ. ಇದಿಷ್ಟು ಚೆನ್ನಾಗಿದ್ರು ಕೈಯಲ್ಲೇ ಮಾಡು ಅಂತ ಹೇಳ್ತಾರೆ. ಈ ಥರದ್ರಲ್ಲಿ ಒಂದು ಮಸಾಜ್ ಮಾಡ್ಕೊತಿದ್ರೆ ಒಂದು ಒಳ್ಳೆ ಫೀಲ್ ಇರುತ್ತೆ. ಒಂಥರ ತಲೆಯಲ್ಲಿರೋ ಭಾರ ಎಲ್ಲ ಇಳ್ದಂಗಿರುತ್ತೆ, ಮಸಾಜ್ ಮಾಡ್ದಂಗಿರುತ್ತೆ. ಈ ಪ್ರಾಡಕ್ಟ್ ನನಗೆ ತುಂಬ ಇಷ್ಟ. ಸೊ ಇದನ್ನು ನಾನು ಅಮೆಝಾನಲ್ಲಿ ತೊಗೊಂಡೆ. ನನಗೆ ಅದನ್ನು ತೊಗೊಂಡ್ಮೇಲೆ ಒನ್ ಆಫ್ ಮೈ ಬೆಸ್ಟ್ ಚಾಯ್ಸ್ ಅಂತ ಅನ್ನಿಸ್ತು. ಆ್ಯಂಡ್ ಅದರಲ್ಲಿ ಕ್ಲೀನಾಗಿ ಮಸಾಜ್ ಮಾಡಿಕೊಂಡು ನಾನು ಒಂದು ವುಡನ್ ಕೂಮಿಂದ ಕ್ಲೀನಾಗಿ ಚಿಕ್ಕೆಲ್ಲ ಬಿಡಿಸ್ಕೊಂಡೆ. ಆ್ಯಂಡ್ ಹಾಫ್ ಆನ್ ಅವರ್ 1 ಅವರ್ ಕ್ಲೀನಾಗಿ ನೆನ್ಕೊಳ್ಳೋಕೆ ಬಿಟ್ಟು ಸ್ನಾನ ಮಾಡ್ಕೊಳ್ತೀನಿ. ಆ್ಯಂಡ್ ಒಂದು 2 ಡೇಸಿಂದ ಮೊಬೈಲ್ದೊಂದು ಸ್ಟೋರೇಜ್ ಹೊಟ್ಟೋಗ್ಬಿಡ್ತು, ಮಾಡಿರೋಂಥ ವ್ಲಾಗ್ಸ್ ಹೊಟ್ಟೋಯ್ತು ಅಂತ ಸ್ವಲ್ಪ ಡಿಸಪಾಯಿಂಟ್ಮೆಂಟಲ್ಲಿದ್ದೆ. ಏನೋ ಗೊತ್ತಿಲ್ಲ, 3 ಅವರ್ಸ್ ಕಷ್ಟ ಬಿದ್ದು ಮಾಡಿದ್ದೆ, ಎಡಿಟ್ ಮಾಡಿ ಇಟ್ಕೊಂಡಿದ್ದೆ, ಅದು ಹೋಯ್ತಲ್ಲ ಅಂತ ಸ್ವಲ್ಪ ಬೇಜಾರಾಯಿತು. ಸೊ ಸ್ವಲ್ಪ ಮೂಡಿಯಾಗಿದ್ದೆ. ಮತ್ತು ನೆಕ್ಸ್ಟ್ ಡೇ ನೋ, ಹಿಂಗೆಲ್ಲ ಇರೋದು ಕರೆಕ್ಟ್ ಅಲ್ಲ ಅಂದ್ಬಿಟ್ಟು ಬೆಳಗಿನ ಜಾವ ಬೇಗ ಎದ್ದು ಒಂದು ಸ್ವಲ್ಪ ತಲೆ ಭಾರ ಅಂತ ಅನಿಸ್ತಿತ್ತು. ಆ್ಯಂಡ್ ಕೂದಲು ಕೂಡ ಒಂದು ಸ್ವಲ್ಪ ರಫ್ ಆಗಿಬಿಟ್ಟಿತ್ತು. ಎಣ್ಣೆ ಇಟ್ಕೊಳ್ಳೋಣ ಅಂತ ಎಣ್ಣೆ ಇಟ್ಕೊಂಡಿದ್ದೀನಿ. ಆ್ಯಂಡ್ ನೋಡಿ ನಮ್ಮ ಪುಟಾಣಿ ನಾಯಿ ಮರಿ ಮಲ್ಕೊಂಡಿದೆ. ಇನ್ನು ಬೆಳಗಿನ ಜಾವ ಆಚೆ ನೇಚರ್ ಸಖತ್ತಾಗಿರುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ. ಬೆಳಗ್ಗೆನೇ ಎದ್ದೊಳಿದ್ರೆ ಬೇಗ ವೈಬ್ ಸಖತ್ತಾಗಿರುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಈ ಥರ ಬೆಳಗಿನ ಜಾವ ವೈಬ್ ನೋಡೋಕ್ಕೆ. ಬ್ಯೂಟಿಫುಲ್ ನೇಚರ್. ಬೇಗ ಎದ್ದಿದ್ದೀನಿ ಅಂದರೆ ಒಂಥರ ಗುಡ್ ವೈಬ್ಸ್. ನನಗೆ ಮೈಂಡೆಲ್ಲ ಒಂಥರ ಏನೋ ಒಂಥರ ಫ್ರೆಶ್ ಆಗಿರುತ್ತೆ. ಇಲ್ಲೊಂದು ಕಾರ್, ಅಲ್ಲೊಂದು ಕಾರ್. ಇವಾಗ ಒಂಚೂರು ಬ್ರೇಕ್ಫಾಸ್ಟ್ಗೆ ಮಿಲೆಟ್ ನೆನೆಸ್ಬೇಕು. ಅದನ್ನು ನೆನೆಸಿಟ್ಟು ಸ್ನಾನಕ್ಕೆ ಹೋಗ್ತೀನಿ. ಮತ್ತೆ ಬಂದು ಮಾಡೋಕ್ಕೆ ಸರಿ ಹೋಗುತ್ತೆ. ತರಕಾರಿ ಬೇರೆ ತರಬೇಕು, ಎಲ್ಲ ಮಾಡ್ಕೊಳ್ಳೋಣ. ಲೆಟ್ಸ್ ಗೋ. ಆ್ಯಂಡ್ ಕಿಚನಿಗೆ ಬಂದೆ. ಬ್ರೇಕ್ಫಾಸ್ಟ್ಗೆ ಬಿಸಿಬೇಳೆ ಬಾತ್ ಮಾಡೋಣ ಅಂತ ಮಿಲೆಟ್ಟಲ್ಲಿ ಬಿಸಿಬೇಳೆ ಬಾತ್ ಮಾಡೋಣ ಅಂದ್ಬಿಟ್ಟು ಮಿಲೆಟನ್ನು ನೆನೆಸಿಟ್ಟು ಹೋಗೋಣ. ಸ್ನಾನ ಮಾಡಿ ಫ್ರೆಶಪ್ ಆಗಿ ವಾಕೆಲ್ಲ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಕ್ಲೀನಾಗಿ ನೆಂದಿರುತ್ತೆ, ಮತ್ತು ಚೆನ್ನಾಗಾಗತ್ತೆ ಮಿಲೆಟ್ ಬಿಸಿಬೇಳೆ ಬಾತ್ ಅಂದ್ಬಿಟ್ಟು ಮಿಲೆಟನ್ನು ನೆನೆಸ್ತಿದ್ದೀನಿ. ಒಂದು ಸ್ವಲ್ಪ ಮಿಲೆಟ್ ನೆನೆಸ್ಕೊಂಡ್ಬಿಡ್ತೀನಿ. ಒಂದು ಸ್ವಲ್ಪ ಮಿಲೆಟಲ್ಲಿ ಇವತ್ತು ಬಿಸಿಬೇಳೆ ಬಾತ್ ಮಾಡ್ತೀನಿ. ಅದಕ್ಕೆ ಒಂದು 2 ಅವರ್ಸ್ ಮುಂಚೆ, ಅಟ್ಲೀಸ್ಟ್ 1 ಅವರ್ ಮುಂಚೆ ಆದರೂ ನೆನೆಸಿದ್ರೆ ಚೆನ್ನಾಗಾಗುತ್ತೆ. ಅವ್ರು ತಿಂದರೆ ಅವ್ರಿಗೂ ಈ ಗ್ಲಾಸಲ್ಲಿ ಒಂದು 2 ಗ್ಲಾಸ್ ಆಗ್ತದೆ. ಆ್ಯಂಡ್ ಕ್ಲೀನಾಗಿ ವಾಶ್ ಮಾಡಿ ಇಟ್ಬಿಟ್ಟು ಹೋಗ್ತಿದ್ದೀನಿ. ಏನಕ್ಕೆ 2 ಅವರ್ಸ್ ಮುಂಚೆ ನೆನೆಸೋದು ಅಂದರೆ ಅದು ಮಿಲೆಟ್ ಬೇಗ ಕುಕ್ ಆಗೋಲ್ಲ, ಬೇಗ ಬೇಯೋದಿಲ್ಲ. ಸೊ ಹಂಗಾಗಿ ಒಂಚೂರು ನೆಂದರೆ ಕ್ಲೀನಾಗಿ ಸಾಫ್ಟಾಗಿರುತ್ತೆ.
ಫಸ್ಟ್ ಮಾಡೋದೇನು ಅಂತಂದರೆ ನೀರು ತುಂಬಿಟ್ಟು ಬಿಡೋದು. ಎಲ್ರಿಗೂ ನೀರು ತುಂಬಿಟ್ಬಿಟ್ರೆ, ಚಾರುಗೆ ಪಾಪುಗೆ ಅವ್ರಿಗೂ ಅಷ್ಟೇ ಬಾಟ್ಲಿಗೆ ಹಾಕಿಟ್ಬಿಟ್ರೆ ಅವ್ರು ಯಾವಾಗ ಬೇಕೋ ಅವಾಗ ಕುಡ್ಕೊಳ್ತಾರೆ. ನನಗೆ ಟೆನ್ಷನ್ ಇರಲ್ಲ. ಸೊ ಫಸ್ಟ್ ನಾನು ಮಾಡೋ ಕೆಲಸ ಏನು, ಬೆಳಗ್ಗೆ ತಕ್ಷಣ ನೀರು ತುಂಬಿಟ್ಬಿಡೋದು. ನಮ್ಮ ಮನೇಲಿ ನಾನೇ ಜಾಸ್ತಿ ಕುಡಿಯೋದು. 2 ಲೀಟರ್ಸ್ ಕುಡಿತೀನಿ. ಒಂದ್ಸರಿ ಕುಡಿತೀನಿ, ಒಂದ್ಸರಿ ಕುಡಿಯಲ್ಲ. ಕುಡಿಲೇಬೇಕು ಅಂತ ಹೇಳ್ಬಿಟ್ಟು ನೀರು ತುಂಬಿ ಇಡ್ತೀನಿ. ನಮ್ಮ ಮನೆಯವರು ಅದು ಸ್ಟೀಲ್ ಇದ್ರಲ್ಲಿ ಕುಡಿಯೋದು. ಅವ್ರು ಈ ಥರ ಟಪ್ಪರ್ ಎಲ್ಲ ಯೂಸ್ ಮಾಡಲ್ಲ. ಇದು 1 ಲೀಟರ್ ಅನಿಸುತ್ತೆ. ಇದು 2 ಲೀಟರ್ಸ್ದೇನೆ. ಇದರಲ್ಲಿ 24 hours ಹಾಟ್ ಆ್ಯಂಡ್ ಕೋಲ್ಡ್ ಇರುತ್ತೆ. ನಾವು ಹಾಟ್ ಹಾಕಿದ್ರೆ ಹಾಟ್ ಇರುತ್ತೆ, ಕೋಲ್ಡ್ ಹಾಕಿದ್ರೆ ಕೋಲ್ಡ್ ಇರುತ್ತೆ. ನನಗೂ ಅಂತ ಇನ್ನೊಂದು ತಂದುಕೊಟ್ಟಿದ್ದಾರೆ. ಇದು ತಂದುಕೊಟ್ಟಿದ್ದಾರೆ, ಬಟ್ ನಾನು ಅದು ಯೂಸೇ ಮಾಡಲ್ಲ. ನಾನಿದು ಇಷ್ಟಪಟ್ಟು ನಾನು ಆನ್ಲೈನಲ್ಲಿ ತರಿಸ್ಕೊಂಡಿದ್ರಲ್ಲೇ ಕುಡಿತೀನಿ. ಇದು ನಮ್ಮಿಬ್ಬರಿಗೆ, ಇದು ಮಕ್ಕಳಿಗೆ, ಇದು ಚಿಕ್ಕ ಪಾಪುಗೆ, ಚಾರುಗೆ. ಅವಳಿಗೆ ಚಾರುಗೆ ಹೇಳ್ಬಿಡ್ತೀನಿ ನೀರೆಲ್ಲ ಖಾಲಿ ಮಾಡಬೇಕು ಅಂತ. ಚಿಕ್ಕ ಪಾಪುಗೆ ನಾನೇ ಅವಾಗ ಕೊಟ್ಟು ಇದು ಯೂಸ್ ಮಾಡ್ತೀನಿ. ಇದು ಪ್ಲಾಸ್ಟಿಕ್ ಅಲ್ಲ, ಅಂದರೆ ಇದು ಯಾವುದೇ ಥರ ಪ್ರಾಬ್ಲಮ್ ಇರಲ್ಲ ಈ ಪ್ಲಾಸ್ಟಿಕ್ಕಿಂದ ಅಂತೇಳಿ ಫಿಲಿಪ್ಸಿಂದ ತುಂಬಾ ಚೆನ್ನಾಗಿದೆ. ಯಾವಾಗ ಬೇಗ ಎದ್ದಿರ್ತೀನಿ ಅವಾಗ ಈ ಥರ ನೀರೆಲ್ಲ ಕ್ಲೀನಾಗಿ ತುಂಬಿಟ್ಬಿಡ್ತೀನಿ. ಟೈಮ್ ಇಲ್ಲ ಅಂದ್ರೇ ತುಂಬಿ ಇಡಲ್ಲ. ಅವ್ರಿಗೆ ಹೇಳ್ಬಿಡ್ತೀನಿ ತುಂಬಿಡ್ರಿ ಅಂತ. ಫ್ರೆಶ್ ಅಪ್ ಆಗಿ ಬರ್ತೀನಿ, ಬಾಯ್. ಫ್ರೆಶ್ ಅಪ್ ಆಗಿ ಬಂದೆ. ಅಲ್ಲಿ ಮಾರ್ನಿಂಗ್ 5ಗೆ ಸ್ನಾನ ಮಾಡ್ಕೊಂಬಿಟ್ಟಿದ್ದೀನಿ. ಬಿಕಾಸ್ ದೀಪ ಹಚ್ಚಬೇಕಿತ್ತು, ಕಡ್ಡಿ ಹಚ್ಚಬೇಕಿತ್ತು. ಹಾಗಾಗಿ ಬೇಗ ಸ್ನಾನ ಮಾಡಿಕೊಂಡೆ. ಬೆಳಗ್ಗೆನೇ ಯಾಕೋ ದೀಪ ಹಚ್ಚಬೇಕು ಅನಿಸ್ತಿತ್ತು. ಸೊ ಕ್ವಿಕ್ಕಾಗಿ ಹೋಗಿ ಫ್ರೆಶ್ ಅಪ್ ಆಗಿ ಬಂದು ಸ್ಕಿನ್ ಕೇರ್ ಮಾಡ್ಕೊತಿದ್ದೀನಿ. ಆ್ಯಂಡ್ ಮಕ್ಕಳು ಮಲಗಿದ್ರು. ಸೊ ಹಂಗಾಗಿ ರೂಮಲ್ಲಿ ಲೈಟ್ ಹಾಕ್ತೀರಾ, ಮೊಬೈಲಲ್ಲಿ ಟಾರ್ಚ್ ಹಾಕ್ಕೊಂಡೇ ಮಾಡ್ಕೊತಿದ್ದೀನಿ. ಸುಮ್ಮನೆ ಲೈಟ್ ಹಾಕ್ಬಿಟ್ರೆ ಅವ್ರಿಗೊಂದು ಸ್ವಲ್ಪ ಆದರೂ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಮೊಬೈಲಲ್ಲಿ ಹಾಕ್ಕೊಂಡೆ ಸ್ಕಿನ್ ಕೇರ್ ಮಾಡ್ಕೊತಿದ್ದೀನಿ. ಆ್ಯಂಡ್ ಈ ನಡುವೆ ಒಂದು ಸ್ವಲ್ಪ ದಿನಗಳಿಂದಾನೇ ಅಂತ ಹೇಳ್ಬೋದು, ಒಂದು ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೋಬೇಕು ಅಂತ ಅನಿಸ್ತಿದೆ. ಬಿಕಾಸ್ ಮಕ್ಕಳು ಅದು ಇದು ಅಂತ ಇದ್ದು ಮಕ್ಕದ ಬಗ್ಗೆ ಕೇರೇ ಮಾಡ್ತಿರ್ಲಿಲ್ಲ. ಹೆಂಗಿದ್ರು ಸುಮ್ಮನೆ ಆಗಿಬಿಡ್ತಿದ್ದೆ. ಏನೋ ಒಂದು ಹಚ್ಕೋ, ಹೋಗು ಬಾ, ಫೇಸ್ ವಾಶ್ ಮಾಡು. ಫೇಸ್ ವಾಶ್ ಕರೆಕ್ಟಾಗಿ ಮಾಡ್ತಿದ್ದೆ, ಅಷ್ಟು ಬಿಟ್ಟರೆ ಕೇರ್ ಮಾಡ್ತಿರಲಿಲ್ಲ. ಇವಾಗ ಒಂದು ಸ್ವಲ್ಪ ಕೇರ್ ಮಾಡೋದನ್ನು ಸ್ಟಾರ್ಟ್ ಮಾಡಿದ್ದೀನಿ. ನೋಡಬೇಕು ರಿಸಲ್ಟ್ಸ್ ಎಲ್ಲ ಹೆಂಗಿರುತ್ತೆ ಏನು ಅಂತ. ಬೆಳಗ್ಗೆನೇ ಥಂಡಿ ಬೇರೆ, ಇವಾಗ ಒಂದು ಸ್ವಲ್ಪ ಮಳೆಗಾಲ ಆಗಿರೋದ್ರಿಂದ ಒಂಚೂರು ಥಂಡಿ ಇರುತ್ತೆ. ಸೊ ಹಂಗಾಗಿ ಒಂಚೂರು ಸನ್ಸ್ಕ್ರೀನ್ ಕೂಡ ಅಪ್ಲೈ ಮಾಡ್ತೀನಿ. ಆ್ಯಂಡ್ ಮೇಯ್ನಾಗಿ ಲಿಪ್ ಬಾಮ್, ನನ್ನ ಫೇವ್ರೆಟ್ ಲಿಪ್ ಬಾಮ್ ಹಚ್ಕೊಂಡು ಹೋಗ್ತಿದ್ದೀನಿ. ಕಲರ್ ಏನೂ ಇರೋಲ್ಲ, ಸುಮ್ಮನೆ ಲಿಪ್ಸ್ ಡ್ರೈ ಆಗ್ದಿರ ಅಷ್ಟೇ. ಸೊ ಕ್ಲೀನಾಗೆ ಏನೂ ಇಲ್ಲ, ಸ್ವಲ್ಪ ಮಾಯ್ಶ್ಚರೈಸರ್ ಹಚ್ಕೊಂಡು ಸನ್ಸ್ಕ್ರೀನ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸನ್ಸ್ಕ್ರೀನ್ ಅನ್ನೋದು ಬಿಸಿಲಲ್ಲಿ ಚಳಿಗೆ ಪ್ರತಿಯೊಂದು ಟೈಮು ಮಸ್ಟ್ ಇಂಪಾರ್ಟೆಂಟ್ ಅಂತ ಅರ್ಥ ಆಯಿತು ನನಗೆ ನೌ-ಎ-ಡೇಸ್. ಆ್ಯಂಡ್ ನಾನು ಕೆಲವೊಂದು ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದೀನಿ. ಅದೇನಾದರೂ ನನಗೆ ಚೆನ್ನಾಗಿ ರಿಸಲ್ಟ್ಸ್ ಬಂತು ಅಂದರೆ ನಿಮಗೆ ಕೂಡ ತಿಳಿಸ್ಕೊಡ್ತೀನಿ. ಆ್ಯಂಡ್ ಬಂದು ಪೂಜೆ ಎಲ್ಲ ಮಾಡಿ ಅರ್ಶಿನ ಕುಂಕುಮ ಇಟ್ಕೊಂಡು ವಾಕಿಂಗ್ ಹೋದ್ವಿ. ಆ್ಯಂಡ್ ಬಿದ್ದಿದ್ಯಾ? ನಾನೇನು ಮಾಡ್ತಿಲ್ಲ. ಇಲ್ಲೋ ಬಿದ್ದಿದ್ಯಾ ಜಾರತ್ತೆ. ಬೆಳಗಿನ ಜಾವ ಪಕ್ಷಿಗಳ ಶಬ್ದ ಕೇಳೋಕ್ಕೆ ಎಷ್ಟು ತಂಪಾಗಿರುತ್ತೆ ಅಲ್ವಾ? ಒಂದು ಸರಿ ಕೇಳಿಸ್ಕೊಡಿ, ಎಷ್ಟು ಚೆನ್ನಾಗಿರುತ್ತೆ. ಕೂತ್ಕೊಳ್ಳೋದಲ್ಲ ಬರೋಬರ. ಅಲ್ಲಿ ಹೋಗ್ಬರ್ಲಿ. ಗೌರ್ಮೆಂಟ್ ಲ್ಯಾಂಡ್ ಯಾರೊಬ್ಬರು ಹೇಳ್ತಾರೆ, ಗೌರ್ಮೆಂಟ್ ಲ್ಯಾಂಡ್ ಇದೆ ಇಲ್ಲಿ. ಸೈಟ್ ಕೊಡ್ತೀವಿ, 4 ಕೋಟಿ ಒಂದು ಸೈಟ್ ಅಂತ ತೊಗೊಂಡ್ಬಿಡ್ತಾರೆ. ಇದ್ರೊಳಗಡೆ ಸೈಟ್ ಮಾಡಿ ಕೊಡ್ತೀವಿ, 4 ಕೋಟಿ ರೂಪಾಯಿ ಒಂದು ಸೈಟ್ ಅಂತ ಫಸ್ಟ್ ಕೊಡೋಣ ಅಂತ. ಯಾಕಂದ್ರೆ
ಓಕೆ. ಈ ಥರ ಮರಗಳು, ಈ ಥರ ಗಾಳಿ ವಾತಾವರಣ, ಈ ಥರ ಗ್ರೀನ್ರಿ ಇಲ್ಲಿ ಸಿಗುತ್ತೆ. ಫ್ರಿಜ್ಜಲ್ಲಿ ಇದ್ದಂಗೆ ಇರುತ್ತೆ. ಎ ಸಿ ಯಾರಾದ್ರೂ ನಮ್ಮ ಥರ ಸಿಟಿ ಒಳಗಡೆ ಇಷ್ಟು ಇದ್ರಲ್ಲಿದೆ ಅಂತ. ಇದನ್ನೆಲ್ಲ ನೋಡಿನೇ ನಾನು ಸಂಜಯನಗರದಲ್ಲಿ ಮನೆ ಮಾಡಬೇಕಾದ್ರೆ ಕಾರಣ ಏನಂದರೆ ಬೆಳಗ್ಗೆ ಎದ್ದ ತಕ್ಷಣ ಒಳ್ಳೆ ವಾಕಿಂಗ್ ಬರ್ಬೋದು, ಸಾಯಂಕಾಲ ಬೇಜಾರಾದ್ರೆ ಬಂದು ನೀಟಾಗಿ ಓಡಾಡ್ಕೊಂಡು ಹೋಗ್ಬೋದು. ಆಮೇಲೆ ಪೊಲ್ಯೂಷನ್ ಇಲ್ಲ, ಹೊಗೆ ಈ ಥರ ಎಲ್ಲಿಲ್ಲ, ಚೆನ್ನಾಗೈತೆ. ಸಂಜಯನಗರದಲ್ಲೇ ಮಾಡಬೇಕು ಅಂತ ಅಟಕ್ ಬಿದ್ದು ಸಂಜಯನಗರದಲ್ಲೇ ಮನೆ ಮಾಡಿದ್ದೆ ಕಾರಣ. ಅಲ್ಲ, ಇಲ್ಲಿ ಸ್ವಲ್ಪ ಅಲ್ಲಿ ನಮ್ಮ ಮನೆ ಕಡೆ ನೋಡ್ರಿ ಎಷ್ಟು ಫುಲ್ ದೊಡ್ಡ ಸಿಟಿ. ಇಲ್ಲಿ ಪಕ್ಕದಲ್ಲಿ ಪಾರ್ಕ್ ಪಕ್ಕದಲ್ಲಿ ಇಲ್ಲಿ ನೋಡ್ರೆ ಫುಲ್ ಒಳ್ಳೆ ಕಾಡು, ಹಳ್ಳಿ ಥರ. ಇವಾಗ ಜಿ.ಕೆ.ವಿ. ಒಳಗೂ ಹಿಂಗೆ ಇದೆ, ಇಷ್ಟು ಮರಗಳಿಲ್ಲ, ಒಂದು ಕಡೆ ಇಲ್ಲ. ಇತರ ಮರಗಳಿಲ್ಲ, ಅದು ತುಂಬ ದೊಡ್ಡ ಏರಿಯಾನೆ, ಈ ಥರ ಇಲ್ಲ. ಚೆನ್ನಾಗಿದೆ. ಆ್ಯಂಡ್ ಬರ್ತಾ ಚಿಕನ್ ತಂದರು. ಇನ್ನೊಂದು 3 ಡೇಸು ಮಾಡೋಣ ನಾನ್ ವೆಜ್ ಅಂತ ಹೇಳ್ಬಿಟ್ಟು ಚಿಕನ್ ತಂದರು. ಹೆಸರು ಕಾಳು ಹಾಕಿ ನಾನು ಚಿಕನ್ ಸಾಂಬಾರು ಮಾಡ್ತೀನಿ. ನಮ್ಮ ಮನೆಯವ್ರಿಗೆ ಅದು ತುಂಬ ಇಷ್ಟ. ಸೊ ಹಂಗಾಗಿ ಚಿಕನ್ಗೆ ಹೆಸರು ಕಾಳು ಹಾಕಿ ಮಾಡ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಎಲ್ಲರೂ ಮಾಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ, ನಾನು ಮಾಡ್ತೀನಿ. ನಮಗೆ ತುಂಬ ಇಷ್ಟ, ಯಾರಿಗೆ ಹೆಂಗೋ ಗೊತ್ತಿಲ್ಲ. ಆ್ಯಂಡ್ ಇದಕ್ಕೆ ನಾನು ಒಂದು ದೊಡ್ಡ ಈರುಳ್ಳಿ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಟೊಮೆಟೊ, ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಪುದೀನ, ಕೊತ್ತಂಬರಿ ಆ್ಯಂಡ್ ಚುಕ್ಕೆ ಸೊಪ್ಪು ಹಾಗೂ ಹೆಸರು ಕಾಳನ್ನು ತೊಗೊಂಡಿದ್ದೀನಿ. ಇಲ್ಲಿ ರುಬ್ಕೊಳ್ಳೋದಕ್ಕೂ ಅಷ್ಟೇ ಚಕ್ಕೆ, ಲವಂಗ, ಮೆಣಸುಕಾಳು, ಸ್ವಲ್ಪ ಗಸಗಸೆ, ಗೋಡಂಬಿ, ಕೊಬ್ಬರಿ ಆ್ಯಂಡ್ ಚಿಕನು ಎಲ್ಲ ತೊಗೊಂಡಿದ್ದೀನಿ. ಒಂದು 2 ಸ್ಪೂನ್ ಧನಿಯಾ ಪುಡಿ. ಒಂದು ಕುಕ್ಕರ್ ಇಟ್ಟು ಕುಕ್ಕರ್ಗೆ ಒಂಚೂರು ಎಣ್ಣೆ ಹಾಕ್ಕೊತೀನಿ. ಆ್ಯಂಡ್ ಆ ಎಣ್ಣೆ ಬಿಸಿ ಆಗೋಷ್ಟರಲ್ಲಿ ಇನ್ನೊಂದು ಅದನ್ನು ಫ್ರೈ ಮಾಡ್ಕೊಳ್ಳೋದಕ್ಕೂ ಕೂಡ ಒಂದು ಕಡಾಯಿ ಇಟ್ಕೊಂಡು ಎಲ್ಲ ಫ್ರೈ ಮಾಡ್ಕೊಳ್ತೀನಿ. ಆ್ಯಂಡ್ ಮೊದಲಿಗೆ ಫಸ್ಟ್ ಇಲ್ಲಿ ಚಿಕನ್ನ ಫ್ರೈ ಮಾಡ್ಕೊಂಬಿಡ್ತೀನಿ. ಎಣ್ಣೆ ಬಿಸಿ ಆದಮೇಲೆ ಒಂಚೂರು ಈರುಳ್ಳಿ ಈ ಥರ ಸಣ್ಣದಾಗಿ ಹಚ್ಚಿಟ್ಕೊಂಡು ಹಾಕ್ಕೊಂಡು ಸ್ವಲ್ಪ ಟೊಮೆಟೊನೂ ಅಷ್ಟೇ ಚಿಕ್ಕದಾಗೆ ಹಾಕ್ಕೊಂಡು ಚೆನ್ನಾಗೇ ಫ್ರೈ ಮಾಡ್ಕೊತೀನಿ. ಆ್ಯಂಡ್ ಒಂಚೂರು ಇದು ಫ್ರೈ ಆದಮೇಲೆ ಒಂದು ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಈರುಳ್ಳಿ, ಟೊಮೆಟೊ, ಕರಿಬೇವು ಒಂಚೂರು ಸಾಫ್ಟ್ ಆಗೋವರೆಗೂ ವೆಯ್ಟ್ ಮಾಡಿ, ನಾನು ಆಗಲೇ ಹೆಸರು ಕಾಳನ್ನ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕಿ ಒಂದು ಸ್ವಲ್ಪ ಇದನ್ನು ಅಷ್ಟೇ ಎಣ್ಣೆಯಲ್ಲಿ ಕ್ಲೀನಾಗಿ ಫ್ರೈ ಮಾಡ್ಕೊಳ್ತೀನಿ. ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಬೇಯುತ್ತೆ ಅಂತ. ಆ್ಯಂಡ್ ಚಿಕನನ್ನು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡು ಇದಕ್ಕೆ ಈ ಟೈಮಲ್ಲೇ ರುಚಿಗೆ ಬೇಕಾದಷ್ಟು ಉಪ್ಪನ್ನ ಹಾಕಿ ಒಂದು ಸ್ವಲ್ಪ ಅರ್ಶಿಣ ಪುಡಿನ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊತೀನಿ. ಈ ಚಿಕನ್ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗೋದ್ರಿಂದ ಚೆನ್ನಾಗಿ ಬೇಯುತ್ತೆ ಆ್ಯಂಡ್ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ. ಸೊ ಹಂಗಾಗಿ ಅದನ್ನು ಫ್ರೈ ಮಾಡೋಕ್ಕೆ ಬಿಟ್ಟು ನಾನು ಪಕ್ಕದಲ್ಲಿ ಒಂದು ಚಿಕ್ಕ ಪ್ಯಾನ್ ಇಟ್ಕೊಂಡು ಪ್ಯಾನ್ಗೆ ಒಂಚೂರು ಎಣ್ಣೆ ಒಂಚೂರು ಬಿಸಿ ಆದಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಒಂದು ಸ್ವಲ್ಪ ಬ್ರೌನ್ ಕಲರ್ ಟರ್ನ್ ಆಗೋವರೆಗೂ ಫ್ರೈ ಮಾಡ್ಕೊತೀನಿ. ಇದಾದಮೇಲೆ ಸ್ವಲ್ಪ ಚಕ್ಕೆ, ಲವಂಗ, ಗಸಗಸೆ, ಮೆಣಸುಕಾಳನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಗೋಡಂಬಿನೂ ಕೂಡ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊತೀನಿ. ಆ್ಯಂಡ್ ಇದಕ್ಕೆ ಟೊಮೆಟೊನೂ ಕೂಡ ಹಾಕ್ಕೊಂಡು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊತೀನಿ. ಇದೆಲ್ಲ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿ ಸಾಫ್ಟ್ ಆದಮೇಲೆ ತಣ್ಣಗಾದ್ಮೇಲೆ ನಾನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದಕ್ಕೆ ಕೊತ್ತಂಬರಿ ಹಾಗೂ ಪುದೀನ, ಚುಕ್ಕೆ ಸೊಪ್ಪು ಎಲ್ಲದನ್ನೂ ಹಾಕ್ಕೊಂಡು ಲಾಸ್ಟಿಗೆ ಒಂಚೂರು ಹಸಿ ಕಾಯಿ ತುರಿನೂ ಹಾಕ್ಕೊಂಡು ಒಂದು 2 ಸ್ಪೂನ್ ಧನಿಯಾ ಪುಡಿನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊತೀನಿ. ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಂಡಿದ್ದಾದಮೇಲೆ ಚಿಕನ್ ಕೂಡ ಚೆನ್ನಾಗೇ ಫ್ರೈ ಆಗಿರುತ್ತೆ. ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ, ಚಿಕನ್ ಸಾಫ್ಟಾಗಿರುತ್ತೆ. ಸೊ ಫ್ರೈ ಆಗಿರೋ ಚಿಕನ್ಗೆ ಈ ಮಸಾಲೆನ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಆ್ಯಂಡ್ ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ತಿದ್ದೀನಿ. ಆ್ಯಂಡ್ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳೋದೇ ಬೆಟರ್, ಬಿಕಾಸ್ ಚಿಕನಲ್ಲಿ ನೀರು ಬಿಟ್ಕೊಳ್ಳುತ್ತೆ. ಸೊ ಹಂಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿ, ಆ್ಯಂಡ್ ನಿಮಗೆ ಒಂದು ಸ್ವಲ್ಪ ಗಟ್ಟಿಯಾಗಬೇಕಂದ್ರೆ ಒಂದು ಸ್ವಲ್ಪ ನೀರು ಕಮ್ಮಿ ಹಾಕ್ಕೊಂಡು ಒಂದು 2 ವಿಷಲ್ ಕೂಗಿಸ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಲಾಸ್ಟಲ್ಲಿ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನ ಹಾಕಿ ಕುಕ್ಕರ್ ಕ್ಲೋಸ್ ಮಾಡಿ 1 ಅಥವಾ 2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಚಪಾತಿಗೂ ಕೂಡ ಕಲಸಿ ಇಟ್ಟಿದ್ದೆ. ಫಸ್ಟು ನಮ್ಮ ಮನೆಯವ್ರಿಗೆ ಬ್ರೇಕ್ಫಾಸ್ಟ್ ಮಾಡಿಕೊಟ್ಬಿಡೋಣ, ಅವರೆಲ್ಲೋ ಹೋಗಬೇಕು ಅಂತ ಇದ್ದರು. ಸೊ ಹಂಗಾಗಿ ಅವ್ರಿಗೆ ಎಲ್ಲೂ ಹೋಗಿಲ್ಲ ಅಂದರೂ 8 o'clockಗೆ ಬ್ರೇಕ್ಫಾಸ್ಟ್ ಇರಬೇಕು. ಸೊ ಫಸ್ಟು ಅವ್ರಿಗೆ ಚಪಾತಿ ಮಾಡಿಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಚಪಾತಿಗೂ ಕೂಡ ಪ್ಯಾನ್ ಎಲ್ಲ ಇಟ್ಟು ಚಪಾತಿ ಒಸಿಯೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಿದ್ದೀನಿ. ಆ್ಯಂಡ್ ಇಲ್ಲಿ ಕುಕ್ಕರ್ ಕೂಡ ವಿಷಲ್ ಬಂತು ಆ್ಯಂಡ್
ಸೂಪರಾಗಿ ರೆಡಿ ಆಗಿರುತ್ತೆ. ಆ್ಯಂಡ್ ಕುಕ್ಕರ್ ಮುಚ್ಚಳ ತೆಗೆದ್ಮೇಲೆ ಒಂದು 5 ಮಿನಿಟ್ಸ್ ಚೆನ್ನಾಗಿ ಕುದಿಸ್ಕೊಂಡ್ರೆ ಒಂದು ಒಳ್ಳೆ ತಿಕ್ನೆಸ್ ಬರುತ್ತೆ, ಗ್ರೇವಿ ಥರ ಇಲ್ಲ ಸಾಂಬಾರು ಥರ ತುಂಬ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಹೊತ್ತು ಕುದಿ ಬಂದು ಆದಮೇಲೆ ಆಫ್ ಮಾಡಿ ಸರ್ವ್ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ. ಆ್ಯಂಡ್ ಪ್ಲೀಸ್ ನಾನ್ ವೆಜ್ ತಿಂದೇ ಇರೋರು ನನ್ನ ಬೈಕೋಬೇಡಿ. ಅಕ್ಕ ನೀವು ನೋಡ್ತಿರ್ತೀರ, ಐ ನೋ ದ್ಯಾಟ್, ಬೇಜಾರು ಮಾಡ್ಕೊಬೇಡಿ, ಸ್ಕಿಪ್ ಮಾಡಿಬಿಡಿ ನಾನ್ ವೆಜ್ ರೆಸಿಪಿನ. ಆ್ಯಂಡ್ ಅದನ್ನು ಕುದಿಯೋಕ್ಕಿಟ್ಟು ಲೋ ಫ್ಲೇಮಲ್ಲಿಟ್ಟು ನಾನು ಚಪಾತಿನ ಹೊಸದ್ಕೊತಿದ್ದೀನಿ. ಆ್ಯಂಡ್ ಚಪಾತಿ ಎಲ್ಲ ಮಾಡಿ ಹಾಟ್ ಬಾಕ್ಸ್ ಇಟ್ಟು ನಮ್ಮ ಮನೆಯವ್ರು ತಿನ್ನಲ್ಲ, ಸೊ ಹಂಗಾಗಿ ಅವ್ರಿಗೆ ಒಂದು ತಿಂತಿದ್ರೆ ಒಂದು ಮಾಡಿಕೊಡ್ತಾ ಇರಬೇಕು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ. ನೈಟ್ ಆದರೂ ನಮ್ಮ ಜೊತೇಲಿ ತಿನ್ನಲೇಬೇಕು ಅಂದ್ಬಿಟ್ಟು ಪಪ್ಪ ತಿಂತಾರೆ. ನಾನು ಬೆಳಗ್ಗೆ ಹೊತ್ತು ಇನ್ನೂ ಕೇಳಲ್ಲ, ಆರಾಮಾಗಿ ಅವ್ರು ಬೇಗ ತಿಂದು ಅವ್ರ ಕೆಲ್ಸಕ್ಕೆ ಅವ್ರು ಹೊರಟ್ರೆ ಅವ್ರಿಗೆ ಎಷ್ಟೋ ಕೆಲಸ ಇರುತ್ತೆ, ಟೈಮ್ಗೆ ಅವ್ರು ಹೋಗ್ಬೇಕಾಗತ್ತೆ. ಸೊ ಹಂಗಾಗಿ ನಾನು ಬೆಳಗ್ಗೆ ಹೊತ್ತೇನು ಫೋರ್ಸ್ ಮಾಡಲ್ಲ ಜೊತೇಲಿ ತಿನ್ನಿರಿ ಹಂಗೆ ಹಿಂಗೆ ಅಂತ. ಬಟ್ ನೈಟ್ ಮಾತ್ರ ನನ್ನ ಜೊತೆಯಲ್ಲೇ ತಿನ್ನಬೇಕು, ಮಕ್ಕಳ ಜೊತೆ ತಿನ್ನಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಏನೋ ಗೊತ್ತಿಲ್ಲ, ಅಟ್ಲೀಸ್ಟ್ ದಿನಕ್ಕೆ ಒಂದು ಸಾರಿ ಆದರೂ ಮನೆಯವರೆಲ್ಲರ ಜೊತೇಲಿ ಕುತ್ಕೊಂಡು ತಿಂದರೆ ಅದೊಂಥರ ಸಮಾಧಾನ ಅಲ್ವಾ. ಸೊ ಹಂಗಾಗಿ ಬೆಳಗ್ಗೆ ಹೊತ್ತು ಅವ್ರಿಗೆ ಟೈಮ್ಗೆ ಅವ್ರಿಗೆ ಎಷ್ಟೊತ್ತಿಗೆ ಬೇಕೋ ಅಷ್ಟೊತ್ತಿಗೆ ಬೇಗ ಮಾಡಿಕೊಟ್ಬಿಡ್ತೀನಿ. ನೈಟ್ ಮಾತ್ರ ವೆಯ್ಟ್ ಮಾಡ್ತಾ ಇರ್ತೀವಿ ಅವ್ರ ಜೊತೆ ತಿನ್ನೋಣ ಅಂತ. ಆ್ಯಂಡ್ ಹಂಗೆ ಚಪಾತಿ ಒಂದು ಆಗಿದ ತಕ್ಷಣ ಅವ್ರಿಗೆ ಹಾಕ್ಕೊಟ್ಬಿಡ್ತಿದ್ದೀನಿ. ಒಂದು ತಿನ್ನೋ ಅಷ್ಟೊತ್ತಿಗೆ ಇನ್ನೊಂದು ಕೂಡ ರೆಡಿ ಆಗಿರುತ್ತೆ ಅಂದ್ಬಿಟ್ಟು. ಆ್ಯಂಡ್ ಅವ್ರಿಗೆ ಫಸ್ಟ್ ಬ್ರೇಕ್ಫಾಸ್ಟ್ ಕೊಟ್ಬಿಟ್ರೆ ನಂಗೊಂದು ಸ್ವಲ್ಪ ಭಾರ ಇಳ್ದಂಗೆ, ಇಲ್ಲಾಂದರೆ ಅವ್ರು ಹಶು ಅಂತಿದ್ದಾರೆ. ಆ್ಯಂಡ್ ಚಾರ್ವಿಗೂ ಕೂಡ ಇವಾಗ ಚಾರ್ವಿ ಚಪಾತಿ, ದೋಸೆ ಎಲ್ಲ, ಅನ್ನ ಎಲ್ಲ ಏನು ಬೇಕೋ ಚಿಕನ್ ಮಟನ್ ಎಲ್ಲ ತಿನ್ನೋಳಾಗ್ಬಿಟ್ಟಿದ್ದಾಳೆ. ದೃಷ್ಟಿ ಆಗದೇ ಇರಲಿ, ಟಚ್ ವುಡ್. ಆ್ಯಂಡ್ ಅವಳಿಗೂ ಕೂಡ ಚಪಾತಿ ಹಾಕ್ಕೊಟ್ಬಿಡ್ತಿದ್ದೀನಿ. ಅವಳಿಗೆ ಚಪಾತಿ ಹಾಕ್ಕೊಟ್ಟು ನಾನು ಅಜ್ಜಿ ಮತ್ತೆ ತಿನ್ಕೊಳ್ತೀವಿ. ಸ್ವಲ್ಪ ನಾನು ಶೇಕ್ ಅದು ಇದು ಕುಡ್ದಿರ್ತೀನಿ. ಆ್ಯಕ್ಚುಲಿ ಅವತ್ತು ಶೇಕ್ ಏನೂ ಕುಡ್ದಿರಲಿಲ್ಲ, ಹಾಲೇನೋ ಕಾಯಿಸ್ಕೊಂಡು ಕುಡ್ದಿದ್ದೆ. ಸೊ ಹಂಗಾಗಿ ನನಗೊಂದು ಸ್ವಲ್ಪ ವರ್ಕ್ ಎಲ್ಲ ಇತ್ತು, ಮಾಡ್ಕೊಳ್ಳೋಣ ತಿನ್ನೋಣ ಅಂತ ಹೇಳ್ಬಿಟ್ಟು ಬ್ರೇಕ್ಫಾಸ್ಟ್ ಆಲ್ಮೋಸ್ಟ್ ಅಲ್ಲಿ ಒಂದು 8:30 ಆಗೋಗಿತ್ತು, ಇನ್ನೂ ಟೈಮ್ ಇತ್ತು. ಸೊ ಹಂಗಾಗಿ ಒಂದು ಸ್ವಲ್ಪ ನನಗೂ ವರ್ಕೆಲ್ಲ ಇತ್ತು, ಚಿಕ್ಕ ಪುಟ್ಟ ವರ್ಕ್ ಇರುತ್ತೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಕೂತ್ಕೊಂಡೆ. ಒಂದು 11 ಮಕ್ಳಿಗೆ ಸ್ನಾನ ಮಾಡಿಸ್ತೀನಿ, ಅಷ್ಟೊತ್ತವರೆಗೂ ನನಗೆ ಟೈಮ್ ಇರುತ್ತೆ. ಆರಾಮಾಗಿ ನನಗೆ ಮನೇಲಿ ಏನಾರ ಕೆಲಸ ಇದ್ದರೆ ಮಾಡ್ಕೋಬೋದು, ಅಥವಾ ನನ್ನ ಕೆಲಸ ಏನಾದರೂ ಇದ್ದರೆ ಮಾಡ್ಕೋಬೋದು ಆರಾಮಾಗಿ. ವಾಕಿಂಗಿಂದನಾ? ಹ್ಞೂ ಆಂಟಿ, ಅವರು ಎಲ್ಲೋ ಹೋಗ್ಬೇಕು ಅಂತ ಇದ್ರು, ಮಾಡಿ ತಿಂದು ಹೋಗೋಷ್ಟು ಲೇಟ್ ಆಗುತ್ತೆ ಅಂತೇಳಿ ಲೇಟಾಗೂ ಹೋದ್ವಿ. ಇಷ್ಟು ಬೈಕೊಂತೀರಾ ಆಂಟಿ ನೀವಂತೂ? ಮಕ್ಕಳು ಮಾತಾಡ್ತಾ ಖುಷಿ ಆಯ್ತದೆ, ಬೇಜಾರಾಗಲ್ಲ. ಮಕ್ಕಳು ಎಷ್ಟೇ ಬೇಜಾರಾಗಿದ್ರು ಖುಷಿ ಬೇಜಾರೆಲ್ಲ ಹೊಟ್ಟೈತೆ. ರೀಸೆಂಟಾಗಿ ಲ್ಯಾಪ್ಟಾಪ್ ಕೂಡ ತೊಗೊಂಡೆ, ನನಗೆ ಅಮೆಝಾನ್ದು ವರ್ಕ್ ಮಾಡ್ಕೊಳ್ಳೋಕ್ಕೂ ಆಗುತ್ತೆ ಆ್ಯಂಡ್ ಯೂಟ್ಯೂಬ್ ಎಡಿಟಿಂಗು ಯೂಸ್ ಆಗುತ್ತೆ ಅಂದ್ಬಿಟ್ಟು. ಸೊ ಒಂದು 80 ಸಮಥಿಂಗ್ ಆಯಿತು. ಮಮ್ಮಿ ನಾನು ಬರೀತೀನಿ ಮಮ್ಮಿ. ಮಮ್ಮಿ ನಾನು ಬರೀತೀನಿ ಮಮ್ಮಿ. ಮಮ್ಮಿ ನಾನು ಬರೀತೀನಲ್ಲ ಮಮ್ಮಿ. ಕೈಯೇ ಇತ್ತು. ಆ್ಯಂಡ್ ಸ್ವಲ್ಪ ಕೆಲಸ ಕೂಡ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸ್ಕೊಂಡು ರೆಡಿ ಮಾಡಿಸ್ತಿದ್ದೀನಿ. ಆ್ಯಂಡ್ ನನಗೊಂಥರ ನನ್ನ ಮಕ್ಕಳ ಕೆಲಸ, ನನ್ನ ಮನೆ ಕೆಲಸ ಎಲ್ಲದನ್ನು ಇಷ್ಟಪಟ್ಟು ಮಾಡ್ತೀನಿ, ಟ್ರಸ್ಟ್ ಮಿ ಆರ್ ನಾಟ್. ಸೊ ಹಂಗಾಗಿ ಎಂಜಾಯ್ ಮಾಡಿಕೊಂಡು ಮಾಡ್ತೀನಿ. ಆ್ಯಂಡ್ ಇನ್ನು ಪುಟಾಣಿ ಮಕ್ಳ ಹತ್ರ ಅಂದು ಒಂಥರ ಮಜಾ ಸಿಗುತ್ತೆ ಆಟ ಆಡಿಕೊಂಡು. ಒಂದೊಂದು ಸರಿ ಕಿರಿಕಿರಿನೂ ಆಗುತ್ತೆ, ಇಲ್ಲ ಅಂತ ಹೇಳೋದೇ ಇಲ್ಲ, ಹೇಳೋಕ್ಕಾಗೋದೇ ಇಲ್ಲ.
ಒಂದೊಂದು ಸಲ ನಮಗೆ ವರ್ಕ್ ಪ್ರೆಷರ್ ಇದ್ದಾಗ ಅಥವಾ ಏನೋ ಒಂದು ಸ್ವಲ್ಪ ಬೇಜಾರಿದ್ದಾಗ ಅವ್ರು ಕಿರಿಕಿರಿ ಮಾಡಿದಾಗ ತಲೆನೋವು ಬರುತ್ತೆ, ಏನಪ್ಪ ಅಂತ ಅನಿಸುತ್ತೆ. ಬಟ್ ಆಲ್ಮೋಸ್ಟ್ ಒಂದು 85% 90% ನಾನು ಇಷ್ಟಪಟ್ಟು ಪ್ರೀತಿಯಿಂದ ಮಾಡ್ತೀನಿ. ಬಿಕಾಸ್ ಐ ಲವ್ ಮೈ ಕಿಡ್ಸ್, ಐ ಲವ್ ಮೈ ಹಸ್ಬೆಂಡ್, ಐ ಲವ್ ಮೈ ವರ್ಕ್. ನನಗೆ ಪ್ರತಿಯೊಂದು ಕೆಲಸನೂ ನನಗಿಷ್ಟ. ಸೊ ಹಂಗಾಗಿ ನಾನು ಎಂಜಾಯ್ ಮಾಡಿಕೊಂಡು ಮಾಡ್ತೀನಿ. ನಾನು ಒಂದು ಸಜೆಷನ್ ಕೊಡ್ತೀನಿ ಎಲ್ರಿಗೂ, ಅದನ್ನು ಹೆಂಗೆ ಎಕ್ಸೆಪ್ಟ್ ಮಾಡ್ಕೊತೀರೋ ಗೊತ್ತಿಲ್ಲ. ನೀವು ಏನೇ ಮಾಡಿದ್ರೂ ಇಷ್ಟಪಟ್ಟು ಪ್ರೀತಿಯಿಂದ ಮಾಡಿರಿ, ಅದು ನಿಮಗೆ ತುಂಬ ಚೆನ್ನಾಗಿರುತ್ತೆ. ತುಂಬ ಎಂಜಾಯ್ ಮಾಡಿಕೊಂಡು ಮಾಡ್ತೀರಾ ಅಂತ ನನ್ನ ಪರ್ಸ್ನಲ್ ಒಪಿನಿಯನ್. ಕೆಲವ್ರಿಗೆ ಇದು ಖಂಡಿತವಾಗ್ಲೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ನನಗಾದಂಗೆ. ನನಗೆ ನನ್ನ ಮನೆ ಕೆಲಸ, ನನ್ನ ಮಕ್ಕಳ ಕೆಲಸ, ನನ್ನ ಗಂಡನ ಕೆಲಸ, ಅಥವಾ ನಾನಿವಾಗ ಇಷ್ಟಪಟ್ಟು ಮಾಡ್ತಾ ಇರೋವಂಥ ಯೂಟ್ಯೂಬ್ ಕೆಲಸ ಆಗಿರ್ಬೋದು, ಅಮೆಝಾನ್ ಕೆಲಸ ಆಗಿರ್ಬೋದು, ನನಗೆ ಐ ಲವ್ ಇಟ್. ನನಗೆ ತುಂಬ ಇಷ್ಟ. ಸೊ ತುಂಬ ಇಷ್ಟಪಟ್ಟು ಮಾಡ್ತೀನಿ. ಯಾವತ್ತೂ ನನಗೆ ಕಷ್ಟ ಆಗಲ್ಲ. ಸೊ ಎಲ್ರಿಗೂ ಅಷ್ಟೇ, ಇಷ್ಟಪಟ್ಟು ಮಾಡಿದ್ರೆ ಏನೂ ಕಷ್ಟ ಆಗಲ್ಲ ಅಂತ ನನಗೆ ಒಂದು ಅನುಭವ ಆಯಿತು. ಆ್ಯಂಡ್ ಈ ಮಕ್ಳಿಗಂತೂ ನಿದ್ದೆ ಬಂದುಬಿಟ್ರೆ, ನನ್ನ ಚಿಕ್ಕ ಪಾಪುಗಂತೂ ಟೈಮ್ ಸರಿಯಾಗಿ ಊಟ ನಿದ್ದೆ ಇರಲೇಬೇಕು. ಯಾರೂ ನಮ್ಮ ಮನೆಯಲ್ಲಿ ಒಂದು ಸ್ವಲ್ಪ ಊಟಕ್ಕೆ ತಡೆಯಲ್ಲ. ಎಲ್ಲರೂ ಆಲ್ಮೋಸ್ಟ್ ಅಲ್ಲ ಹಂಗೆ ಅನಿಸುತ್ತೆ. ನನಗೇನೋ ನಮ್ಮ ಮನೇಲಿ ಟೈಮ್ ಸರಿಯಾಗಿ ಕರೆಕ್ಟಾಗಿ ಕೊಟ್ಬಿಡ್ಬೇಕಿಲ್ಲ. ನಾನು ಆ ಥರ ಅಭ್ಯಾಸ ಮಾಡಿದ್ದೀನೋ ಇಲ್ಲ ಅವ್ರಿಗೆ ಹಂಗೆ ಬಂದಿದೆಯೋ ಗೊತ್ತಿಲ್ಲ. ಇಲ್ಲ ಅಂದ್ರೆ ಸೀರೆ ಬೇರೆ ಹೊಸಾದ್ ಕೊಡ್ತೀನಿ ಬಾ ಅಜ್ಜಿ. ಅವಳಿಗೆ ವೇಲ್ ಇದೆಯಲ್ಲ ಅದು ಕೊಡಜ್ಜಿ, ಓಕೆನಾ? ಕ್ಲೀನಾಗೆ ನನ್ನ ಬಂಗಾರ ತಲೆ ಎಲ್ಲ ಒರೆಸ್ಕೊಂತಾಳೆ, ಓಕೆನಾ? ವೇಲ್ ಕೊಡಜ್ಜಿ ನಮ್ಮ ಮಗುಂಗೆ. ಅಲ್ಲ ಬಂಗಾರಮ್ಮ, ಅಲ್ಲಮ್ಮ ಚೀರೆ ಬೇಕಮ್ಮ ನಿಂಗೆ? ಕೊಡ್ತೀನಿ ಬಾಮ. ಅಕ್ಕಗೆ ರೆಡಿ ಮಾಡೋಣಮ್ಮ. ತಗೋಮ್ಮ. ಇದಕ್ಕೋ ಎಲ್ಲಿ ಲೋಷನ್ನು? ಓ ಮೈ ಗಾಡ್, ಪೌಡ್ರೆಲ್ಲ ಚಲೋ ಇತ್ತು. ಎಲ್ಲಿ ಲೋಷನ್? ಇಲ್ಲಿ ಲೋಷನ್ನು ಇಲ್ಲೆಲ್ಲ ಇತ್ತಲ್ಲ. ಓ ಇಲ್ಲಿದೆ ಅಮ್ಮ. ತಿನ್ನೋಗಜ್ಜಿ ನೀನು. ಸಾರೊಂಚೂರು ಬಿಸಿಕ್ಕೆ ತಿನ್ನೋಗು. ತಿನ್ನೋಗು ಬಾಬು, ತಿನ್ನೋಗು, ತಿನ್ನೋಗು, ತಿನ್ನೋಗೋ 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 ಬಂಗಾರ. ಟೈಮ್ ಸರಿಯಾಗಿ ಅವ್ರಿಗೆ ಹೊಟ್ಟೆಗೆ ನಿದ್ದೆಗಿರಲೇಬೇಕು. ನಮ್ಮ ಮಕ್ಕಳಿಗೆ, ನಮ್ಮ ಮನೆಯವ್ರಿಗೆ, ನಮ್ಮ ಹಸ್ಬೆಂಡಿಗೆ ಕೂಡ. ಸೊ ಬೇಗ ಒಂದು ಸ್ವಲ್ಪ ಮಾಡ್ತಿದ್ದೆ, ಕರೆಕ್ಟ್ ಟೈಮ್ಗೆ ಮಾಡಿಸ್ತೀನಿ. ಅಂದರೂ ಆ ಟೈಮ್ಗೆ ನಿದ್ದೆ ಬಂದುಬಿಡುತ್ತೆ. ಒಂದು 5 ಮಿನಿಟ್ಸ್ ಹೆಚ್ಚು ಕಮ್ಮಿ ಆದರೂ ಕಿರಿಕಿರಿ ಮಾಡ್ತಾಳೆ. ಚಿಕ್ಕ ಪಾಪು ನೋಡ್ರಿ ಪಾಪ, ನಿದ್ದೆ ಬಂದ್ಬಿಟ್ಟು ಕಣ್ಣೆಲ್ಲ ಉಜ್ತಾಳೆ. ನಾನು ಇಲ್ಲಿ ಚಾರು ನಮ್ಮ ಅಜ್ಜಿ ಕೈಯಲ್ಲಿ ಮಾಡಿಸ್ಕೊಳ್ಳಲ್ಲ. ಸೊ ಹಂಗಾಗಿ ನಾನೇ ಮಾಡಿಸ್ಬಿಟ್ಟು ಎಲ್ಲ ರೆಡಿ ಮಾಡಿಸ್ಬಿಟ್ಟು ಇಬ್ಬರನ್ನೂ ಒಂದೇ ಸರಿ ಮಲಗಿಸ್ಬೋದು ಅಂದ್ಬಿಟ್ಟು ಅವಳನ್ನು ಹೇಳ್ಕೊಂಡು ಮಾಡಿಸ್ತಿದ್ದೀನಿ. ರೆಡಿ ಮಾಡಿ ಒಂದು ಫ್ರೂಟ್ ತಿನ್ನಿಸ್ಬಿಟ್ಟು ಇಬ್ರಿಗೂ ಮಲಗಿಸ್ಬಿಟ್ಟೆ. ನಾನು ಕೂಡ ಚೆನ್ನಾಗಿ ನಿದ್ದೆ ಮಾಡಿದೆ. ಬೆಳಗ್ಗೆ ಬೇಗ ಎದ್ದಿದ್ನಲ್ಲ 4:30ಗೆ. ಒಂದು ಒಳ್ಳೆ ನ್ಯಾಪ್ ಆಗಿ, ಬರ್ತಡೇ ಬೇರೆ ಇತ್ತು, ಈವ್ನಿಂಗ್ ಹೋಗಬೇಕಾಗಿತ್ತು. ಸೊ ಮತ್ತೆ ಎದ್ದು ಫ್ರೆಶ್ ಅಪ್ ಆಗಿ ಬರ್ತಡೇಗೆ ಅಂತ ರೆಡಿಯಾಗಿ ಹೋದೆ. ಮತ್ತು ನಮ್ಮ ಮನೆಯವರು ಎಲ್ಲೋ ಹೋಗಬೇಕು ಅಂದ್ಬಿಟ್ಟು ಕರ್ಕೊಂಡೋದ್ರು. ಅಲ್ಲಿಂದ ಬರೋಷ್ಟೊತ್ತಿಗೆ ಬರ್ತಡೇ ಪಾರ್ಟಿನೇ ಮುಗ್ದೋಗಿತ್ತು. ಪಾಪ ಬರ್ಡೇಗಲ್ಲು ಅಕ್ಕ ವ್ಲಾಗ್ ಮಾಡಿ ಅಂತ ತುಂಬ ಕೇಳ್ಕೊಂಡಿದ್ಲು. ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಲಾಸ್ಟಲ್ಲೇ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿಕೊಂಡೆ. ನೋಡಿ, ನಮ್ಮ ನೈಬರ್ ಮಕ್ಕಳು ಎಲ್ಲ ಟ್ವಿನ್ನಿಂಗ್ ಆಗಿ ಕ್ಯೂಟಾಗಿ ರೆಡಿ ಆಗಿದ್ರು. ಈ ಥರ ಒಂದು ಟೀನೇಜ್ ಮಕ್ಕಳನ್ನ ನೋಡಿದಾಗ ಒಂಥರ ಖುಷಿ ಆಗತ್ತೆ, ಎಷ್ಟು ಚೆನ್ನಾಗಿದ್ದಾರಪ್ಪ ಅಂತ ದೃಷ್ಟಿ ಆಗಬಾರ್ದು. ಹ್ಯಾಪಿ ಬರ್ಡೇ, ಗಾಡ್ ಬ್ಲೆಸ್ ಯು. ಕೇಕೆಲ್ಲ ಮಿಸ್ಸಾಗಿ ನೀಡ್ತೀನಮ್ಮ. ಅಕ್ಕ ನಿಮ್ಮ ಬರ್ಡೇ ಯಾವಾಗ? ನನ್ನ ಬರ್ಡೇ ಸೆಪ್ಟೆಂಬರ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಆ್ಯಂಡ್ ನನ್ನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬೈ ಬಾಯ್. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.